ಹಾಯ್ ಹಲೋ ನಮಸ್ಕಾರ. ಹೋಟೆಲ್ ದ್ವಾರಕಾ ತುಂಬ ಹಳೆಯ ಹೋಟೆಲ್ ಇದು. ಹಳೆಯ ಬೆಂಗಳೂರಿಗರಿಗೆಲ್ಲ ತುಂಬ ಚಿರಪರಿಚಿತ. ಬುಲ್ ಟೆಂಪಲ್ ರೋಡಲ್ಲಿತ್ತು, ಈಗ NR ಕಾಲೋನಿಗೆ ಶಿಫ್ಟ್ ಆಗಿದೆ. ನೀವು ಅಡ್ರೆಸ್ ಹುಡ್ಕೋ ಅಗತ್ಯನೇ ಇಲ್ಲ, ಯಾರು ಕೇಳಿದ್ರು ಹೇಳ್ತಾರೆ, ಅಷ್ಟು ಹಳೆಯ ಹೋಟೆಲ್ ಇದು. 50 ವರ್ಷಕ್ಕಿಂತ ಹಳೆಯ ಹೋಟೆಲ್ಲು. ನಾನು ಆ್ಯಕ್ಚುಲಿ ಅಲ್ಲೇ ಮಾತಾಡಿದೆ, ಅದು ಅಷ್ಟು ಕ್ಲಿಯರಾಗಿ ರಿಜಿಸ್ಟರ್ ಆಗಿರಲಿಲ್ಲ ವಾಯ್ಸು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ವೆಹಿಕಲ್ಗಳದ್ದು. ನಾನು ಬೇರೆ ಮೈಕ್ ಹಾಕಿರಲಿಲ್ಲ. ಆ್ಯಂಬಿಯನ್ಸಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಷ್ಟ, ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ವೆರೈಟಿ ಆಗಿರೋ ಡಿಶಸ್ ಎಲ್ಲ ರೆಡಿ ಆಗ್ತಾಯಿದೆ. ಇಲ್ಲಿ ವಡ ನೋಡಿ ಹೆಂಗೆ ಕಲರ್ಫುಲ್ಲಾಗಿದೆ ಆ್ಯಂಡ್ ಕ್ರಿಸ್ಪಿಯಾಗೂ ಇರುತ್ತೆ. ಆ್ಯಂಡ್ ದೋಸೆ ಅಂತೂ ಸಿಗ್ನೇಚರ್ ಫುಡ್ಡು ದ್ವಾರಕಾ ಹೋಟೆಲ್ದು. ಖಾಲಿ ದೋಸೆ, ಒಂದು ಹನಿ ಎಣ್ಣೆ ಉಪಯೋಗಿಸ್ದೆ ಮಾಡುವಂಥ ಅದ್ಭುತ ದೋಸೆ. ಸೊ ಇಲ್ಲಿ ನೋಡಿ, ಇವಾಗ ದೋಸೆ ಹಾಕ್ತಾರೆ, ಆ ಕನ್ಸಿಸ್ಟೆನ್ಸಿ, ಆ ಟೆಕ್ಸ್ಚರು ಅದ್ಭುತ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇಲ್ಲಿ ಈ ದೋಸೆನಲ್ಲಿ ತೂತು ಬೀಳುತ್ತೆ. ಅಂದರೆ ಎಲ್ಲ ದೋಸೆನಲ್ಲೂ ತೂತು ಬಿದ್ದೇ ಬೀಳುತ್ತೆ, ಬಟ್ ದ್ವಾರಕಾ ಹೋಟೆಲಲ್ಲಿ ದೋಸೆಗೆ ಬೀಳೋ ತೂತಿದೆ ಅಲ್ಲ, ನೀವು ಅದನ್ನು ಜೇನುಗೂಡು ಅಂತಲೇ ಹೇಳ್ಬೋದು. ಜೇನುಗೂಡಲ್ಲಾದರೂ ಒಂಚೂರು ಗ್ಯಾಪ್ ಇರುತ್ತೇನೋ, ಈ ದೋಸೆನಲ್ಲೂ ಒಂದು ಸೂಜಿ ಇಡೋಕ್ಕೂ ನಿಮ್ಗೆ ಜಾಗ ಇರಲ್ಲ, ಹಾಗೆಲ್ಲ ಕಡೆ ಹೋಲ್ಸ್ ಬಂದಿರುತ್ತೆ. ಅದ್ಭುತವಾಗಿ ಟೇಸ್ಟ್ ಇರುತ್ತೆ, ಮಲ್ಲಿಗೆ ಹೂವು ಥರ ಇರುತ್ತೆ. ಸೊ ಇದನ್ನು ತಿನ್ನೋಕ್ಕೆ ಒಂದು ಖುಷಿ ನನಗೆ. ಆಲ್ಮೋಸ್ಟು ದ್ವಾರಕಾ ಹೋಟೆಲು NR ಕಾಲೋನಿ ಅಂತಂದರೆ ಈ ಸುತ್ತಮುತ್ತ ಒಂದು 5 ಕಿಲೋಮೀಟ್ರ್ ಒಳಗೆ ಯಾರೇ ಬಂದ್ರೂ ಇಲ್ಲಿ ಬಂದು ದೋಸೆ ತಿಂದೆ ಹಾಗೆ ಹೆಂಗೆ ಹೋಗೋದು ಅಂತ ಹೇಳಿ, ಎಸ್ಪೆಷಲಿ ದ್ವಾರಕಾ ದೋಸೆಗೆ ಅಂತಲೇ ಬರೋರು ಇದ್ದಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ. ಇಲ್ಲಿರೋ ಒಂದಷ್ಟು ಜನ ಗ್ರಾಹಕರನ್ನು ಮಾತಾಡಿಸಿದಾಗ ನನಗೂ ಅದೇ ಅನ್ನಿಸ್ತು, ಆಶ್ಚರ್ಯ ಆಯಿತು. ಮತ್ತಿಕೆರೆಯಿಂದ ಎಲ್ಲ ಬಂದಿದ್ದೀವಿ, ಯಶವಂತಪುರದಿಂದ ಎಲ್ಲ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ರು. ಬನ್ನಿ ಇಲ್ಲಿನ ಓನರ್ನ ಮಾತಾಡ್ಸೋಣ. ಸೊ ದ್ವಾರಕಾ ಹೋಟೆಲಿಗೆ ಬಂದಿದ್ದೀನಿ. ತುಂಬ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಒಂದು ಹೋಟೆಲ್ ಇದು. ಸುಮಾರು ತಲೆಮಾರುಗಳನ್ನು ಕಂಡಿರುವಂಥ ಹೋಟೆಲ್ ಇದು. ಬೆಂಗಳೂರಿನ ತುಂಬ ಹಳೆಯ ಹೋಟೆಲು. ಎಷ್ಟು ರಶ್ ಇದೆ ಅಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಾಯಿದೆ, ಅಷ್ಟು ರಶ್ ಇದೆ ಇಲ್ಲಿ. ಬಟ್ ಸ್ಟಿಲ್ ನಾನಿವಾಗ ಈ ದ್ವಾರಕಾ ಹೋಟೆಲ್ನ ಓನರ್ ಆಗಿರುವಂತಹ ಕೃಷ್ಣಮೂರ್ತಿ ಐತಾಳ್ ಅವ್ರನ್ನ ನನ್ನ ಪಕ್ಕ ಕೂರಿಸ್ಕೊಂಡಿದ್ದೀನಿ. ಬನ್ನಿ ಇಲ್ಲಿನ ಒಂದು ಸಣ್ಣ ಹಿಸ್ಟ್ರಿನ ಅವ್ರ ಬಾಯಿನ ಕೇಳಿ ತಿಳ್ಕೊಳ್ಳೋಣ. ಸರ್, ನಮ್ಮ ಒಂದು ಕಿಚನ್ ಚಾನಲ್ ಇದೆ, ಸೊ ಆ ಚಾನಲ್ಗೆ ನಿಮಗೆ ಸ್ವಾಗತ ಸರ್. ಪಾಂಚೀಸ್ ಕಿಚನ್ ಅಂತ. ಸೊ ನಿಮ್ಮನ್ನು ಈ ಫ್ರೇಮಲ್ಲಿ ನೋಡೋಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ನಿಮ್ಮ ಈ ಹೋಟೆಲ್ ಬಗ್ಗೆ? ಸರ್, ಇದು ಒಂದು ಹೋಟೆಲ್ ಅಂದ್ರೇ ಎಮೋಷನ್ ಅಂತ ಹೇಳ್ಬೋದು. ಸೊ ನಿಮ್ಮ ಈ ಜರ್ನಿನ ಸಣ್ಣದಾಗಿ ಹೇಳೋದಾದ್ರೆ, ನಮ್ಮ ಹೋಟೆಲನ್ನು ನಮ್ಮ ಭಾವನವರಾದಂಥ ಶ್ರೀಧರೇಶ್ ಹೊಳ್ಳ ಅವರು 1972ನೇ ಇಸ್ವಿಯಲ್ಲಿ ರಿಸರ್ವ್ ಬ್ಯಾಂಕಿನಿಂದ ನಿವೃತ್ತಿ ಬಯಸಿ ಬುಲ್ ಟೆಂಪಲ್ ರಸ್ತೆ, ಬೆಂಗಳೂರು ಗಣೇಶ ದೊಡ್ಡ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಪ್ರಾರಂಭಿಸಿದರು. ಅಲ್ಲಿಂದ ಈ ಹೋಟ್ಲು ಮುಂದುವರಿಸ್ಕೊಂಡು ಬರ್ತಾ ಇದೆ. ಅವರು ಸಾಧಾರಣ ಈಗ 3 ವರ್ಷದ ಹಿಂದೆ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಈಗ ನಮ್ಮ ಜೊತೆ ಇಲ್ಲ. ಆದರೆ ನಾನು ಹಿಂದೆ ಈ ಹೋಟ್ಲಲ್ಲೇ ಇದ್ದುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿದವನು. ಇದೇ APS ಕಾಲೇಜಲ್ಲಿ ಓದಿದವನು. ನಾನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ 28 ವರ್ಷ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ತನಕ ನಮ್ಮ ಮಾವನವರೇ ಹೋಟ್ಲನ್ನು ನಡೆಸ್ಕೊಂಡು ಹೋಗ್ತಾಯಿದ್ದರು. ಆಮೇಲೆ ಸಹಜವಾಗಿ ವಯಸ್ಸಿನ ಕಾರಣದಿಂದಾಗಿ ಅವರಿಗೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನನಗೆ ಮೈಸೂರು ಬ್ಯಾಂಕಿಂದ ನಿವೃತ್ತಿ ಬಯಸಲಿಕ್ಕೆ ಹೇಳಿದರು. ನಾನು ಅವರ ಆದೇಶದ ಮೇರೆಗೆ ಬ್ಯಾಂಕಿನಿಂದ ನಿವೃತ್ತಿ ತಗೊಂಡು 2005ರಿಂದ ಈ ಹೋಟ್ಲನ್ನು ಮುಂದುವರಿಸ್ಕೊಂಡು ಬರ್ತಾಯಿದ್ದೀನಿ. ಅಂದರೆ 2005ರಲ್ಲಿ ನಮಗೆ ಬಿಲ್ಡಿಂಗ್ ಸ್ವಲ್ಪ ತೊಂದರೆ ಆಯಿತು ಬಸವನಗುಡಿನಲ್ಲಿ. ಆದ್ದರಿಂದ 2004ಕ್ಕೆ ಅಲ್ಲಿ ನಾವು ಕ್ಲೋಸ್ ಮಾಡಿದ್ವಿ ಹೋಟ್ಲನ್ನು. ಆಮೇಲೆ 2005 ಸೆಪ್ಟೆಂಬರಿಂದ ಈಗ ಇರೋ ಈ ಸ್ವಂತ ಬಿಲ್ಡಿಂಗಲ್ಲಿ ಈ ಹೋಟ್ಲನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಹೋಟ್ಲು ಎಲ್ಲ ತಿಂಡಿಗಳಿಗೂ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ವಿಶೇಷವಾಗಿ ಹೇಳೋದಾದರೆ ಇಲ್ಲಿ ನಮ್ಮಲ್ಲಿ ಖಾಲಿ ದೋಸೆಯನ್ನು ಜನ ಜಾಸ್ತಿ ಇಷ್ಟಪಡ್ತಾರೆ. ಈ ಖಾಲಿ ದೋಸೆ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನೀವು ಮುಂದೆ ಅದರ ರುಚಿಯನ್ನು ಸವಿಯಬಹುದು. ಈ ದೋಸೆಯನ್ನು ನಾವು ಪ್ರಾರಂಭ ಮಾಡಿದವರೇ ನಮ್ಮ ಮಾವನವರು ಅಂತ ಹೇಳ್ಬೋದು. ನಮ್ಮ ಮಾವನವರು ತೀರಿ ಹೋದಾಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ದ ಪಯನೀರ್ ಆಫ್ ಖಾಲಿ ದೋಸಾ ಬ್ಯಾಂಗ್ಳೂರ್ ಬಿಟ್ಸ್ ಫೇರ್ವೆಲ್ ಟು ದ ಪಯನೀರ್ ಆಫ್ ಖಾಲಿ ದೋಸಾ ಅಂತ ಒಂದು ಆರ್ಟಿಕಲ್ ಕೂಡ ಪಬ್ಲಿಷ್ ಆಗಿತ್ತು. ಆದ್ದರಿಂದ ಈ ಖಾಲಿ ದೋಸೆಯನ್ನು ಪ್ರಾರಂಭಿಸಿದವರೇ ನಮ್ಮ ಮಾವ ಅಂದರೂ ತಪ್ಪಾಗಲಾರದು. ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಇದನ್ನು. ಈ ದೋಸೆಯ ವಿಶೇಷ ಅಂದರೆ ಇದು ಒಂದು ಸಾಫ್ಟ್ ಆಗಿ, ಸ್ಪಾಂಜಿ ಆಗಿ, ಆಮೇಲೆ ಮೃದುವಾಗಿ, ಬಾಯಲ್ಲಿ ಹಾಕಿದ ಕೂಡಲೇ ಕರಗೋಗ್ಬಿಡ್ಬೇಕು, ಹತ್ತಿ ಥರ ಇರಬೇಕು. ಅದಕ್ಕೆ ಪೂರಕವಾಗಿ ನಾವು ಮಾಡುವಂಥ ಚಟ್ನಿಯಲ್ಲೂ
ವಿಶೇಷತೆ ಇದೆ. ನಾವು ಎಲ್ಲ ಥರ ಚಟ್ನಿಯಲ್ಲಿ ಬರೀ ಹುರುಗಡ್ಲೆ ಮಾತ್ರ ಉಪಯೋಗಿಸೋದಿಲ್ಲ. ನಾವು ಚಟ್ನಿಗೆ ಹಾಕುವ ಪ್ರಮಾಣ, ತೆಂಗಿನಕಾಯಿ ಪ್ರಮಾಣ ಅತಿ ಹೆಚ್ಚು. ಆ ಚಟ್ನಿಯನ್ನು ಜನ ಇಷ್ಟಪಡ್ತಾರೆ. ಈ ನಮ್ಮ ಹಳೆ ಹೋಟ್ಲಲ್ಲಿ ನಾವು ಒಂದು ಬೋರ್ಡ್ ಹಾಕಿದ್ವಿ, 2 ಖಾಲಿ ದೋಸೆಗೆ 3ನೇ ಬಾರಿ ಚಟ್ನಿ ಕೊಡಲಾಗುವುದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಚಟ್ನಿಗೆ ಅಷ್ಟು ಬೇಡಿಕೆ ಇತ್ತು. ಆದರೆ ಈಗ ಇಲ್ಲಿ ಹೊಸ ವಾತಾವರಣಕ್ಕೆ ಬಂದಾಗ ನಾವು ಆ ಬೋರ್ಡನ್ನು ತೆಗೆದಿದ್ದೇವೆ. ಈ ಚಟ್ನಿಯನ್ನು ಜನ ಇಷ್ಟಪಡ್ತಾರೆ. ಒಂದು ಚಟ್ನಿ, ಇನ್ನೊಂದು ಈ ಖಾಲಿ ದೋಸೆಯನ್ನು ನಾವು ತಯಾರು ಮಾಡ್ತೀವಲ್ಲ, ಅದರಲ್ಲಿ ನಾವು ಯಾವುದೇ ರೀತಿಯ ಎಣ್ಣೆಯನ್ನು ಉಪಯೋಗಿಸೋದಿಲ್ಲ. ದೋಸೆಗೆ ಎಣ್ಣೆ ಹಾಕೋದಿಲ್ಲ. ಆಯಿಲ್ಲೆಸ್ ದೋಸೆ, ಮೋಸ್ಟ್ ಹೆಲ್ತಿಯೆಸ್ಟ್ ದೋಸೆ. ನಮಗೆ ನಾವು ಅಲ್ಲಿ ದ್ವಾರಕಾ ಹೋಟ್ಲ ಹಳೆ ಬಿಲ್ಡಿಂಗಲ್ಲಿದ್ದಾಗ ಅಕ್ಕಪಕ್ಕದಲ್ಲೆಲ್ಲ ಆಸ್ಪತ್ರೆಗಳೆಲ್ಲ ಇದ್ದು, ಅವರೆಲ್ಲ ಈ ಏನಂತಾರೆ ಪೇಷಂಟ್ಸ್ಗಳಿಗೆಲ್ಲ ಇಡ್ಲಿ ತಿಂದು ಬೇಜಾರಾಗಿದೆ ಅಂದಾಗ there are instances that doctor will prescribe to go for ಖಾಲಿ ದೋಸೆ of Dwarka Hotel because it is prepared in such a hygienic way and it is the healthiest food. And ಈ ದೋಸೆಯನ್ನು ನಾವು ತಯಾರು ಮಾಡೋದಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗುವಂಥ ಅತಿ ಉತ್ತಮ ಮಟ್ಟದ ಗುಣಮಟ್ಟದ ಈ ಪದಾರ್ಥಗಳನ್ನು ನಾವು ಉಪಯೋಗಿಸ್ತೇವೆ. ಇದರಿಂದ ಈ ಖಾಲಿ ದೋಸೆ ಬಹಳ ಜನಮನ್ನಣೆಯನ್ನು ಪಡ್ಕೊಂಡಿದೆ. ಎಲ್ಲ ಹೆಚ್ಚಿನ ಕನ್ನಡ ನಾಡಿನ ಗಣ್ಯರೆಲ್ಲ ಕೂಡ ನಮ್ಮಲ್ಲಿ ವಿಸಿಟ್ ಮಾಡಿ ಹೋಗಿದ್ದಾರೆ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಈ ಪರಂಪರೆಯನ್ನು ನಾನು ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. 54 ವರ್ಷ ಕಳೆದಿದೆ. ಇನ್ನು ಮುಂದೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಇಲ್ಲ ಸರ್, ಇದು ನಿತ್ಯೋತ್ಸವ, ಇದು ಯಾವಾಗಲೂ ಇರುತ್ತೆ. ನೀವೇನು ಹಂಗೆ ಅನ್ಕೋಬೇಡಿ, ಇದು ಯಾವಾಗಲೂ ನಿತ್ಯ ನಿರಂತರ. ಸೊ ಆಲ್ ದ ಬೆಸ್ಟ್ ಸರ್, ಇನ್ನೂ ಚೆನ್ನಾಗಾಗಲಿ ಹೋಟೆಲ್. ಧನ್ಯವಾದಗಳು, ಥ್ಯಾಂಕ್ ಯು. ಅದ್ಭುತವಾದ ಬ್ರೇಕ್ಫಾಸ್ಟು ದ್ವಾರಕಾ ಹೋಟೆಲಲ್ಲಿ. 50 ವರ್ಷಕ್ಕೂ ಹೆಚ್ಚಿನ ಹಿಸ್ಟ್ರಿನ ಇಟ್ಕೊಂಡಿರುವಂತಹ ಒಂದು ಹೋಟೆಲು. 5 ತಲೆಮಾರುಗಳನ್ನ ನೋಡಿರುವಂಥ ಹೋಟೆಲು. ಎಲ್ರಿಗೂ ತುಂಬ ಇಷ್ಟ. ಬೆಂಗಳೂರಲ್ಲಿ ಹಳೇ ಬೆಂಗಳೂರಿಗಂತೂ ಈ ಹೋಟೆಲ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಹೊರಗಡೆಯಿಂದ ಬಂದಿರೋರು ಹೊಸಬ್ರಿಗೆ ಈ ವಿಡಿಯೋ ನೋಡಿದ್ಮೇಲೆ ತಿಂದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಒಂದು ಸತಿ ಹೋಗಿ ಅಲ್ಲಿ ಟೇಸ್ಟ್ ಮಾಡಿ. ಸಕ್ಕತ್ತಾಗಿದೆ. ನೀವು ತಿಂದಾದ್ಮೇಲೆ ಹೆಂಗಿತ್ತು ಅನ್ನೋದನ್ನ ದಯವಿಟ್ಟು ವಾಪಸ್ ಈ ವಿಡಿಯೋಗೆ ಬಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸೊ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಭರವಸೆ ನಂದು. ಆ್ಯಂಡ್ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಿನ್ನಬೇಕಾದ್ರೆ ನಂಗೆ ವೀಡಿಯೋ ಮಾಡೋಕ್ಕೆ ಕೂಡ ಚಾನ್ಸ್ ಆಗಲಿಲ್ಲ. ಚಾನ್ಸ್ ಸಿಕ್ಕಲಿಲ್ಲ ಅನ್ನೋಕ್ಕಿಂತ ಮಾಡೋಕ್ಕೆ ಒಂದು ಚೂರು ಬಿಡಲಿಲ್ಲ. ಅಷ್ಟೊಂದು ವೆರೈಟಿ ಆಗಿರುವಂತಹ ತಿಂಡಿನ ನಾನು ತಿಂದೆ. ಖುಷಿಯಾಗೋಯ್ತು ನನಗೆ. ಸೊ ನೀವು ಆಸುಪಾಸಲ್ಲಿ ಬಂದರೆ ಅಥವಾ ಎನ್ ಆರ್ ಕಾಲೋನಿಗೆ ಬಂದು ತಿನ್ನಬೇಕು ಅಂದ್ರೂ ಖಂಡಿತ ತಿನ್ನಿ, ಮೋಸ ಇಲ್ಲ. ಅದ್ಭುತವಾದ ಟಿಫನು, ಅದ್ಭುತವಾದ ಕಾಫಿ. ಸೊ ನಾನಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ. ಸೊ ನಿಮಗೂ ಖುಷಿಯಾಗುತ್ತೆ. ಈ ವಿಡಿಯೋನ ನೋಡಿನೂ ಕೂಡ ನಿಮಗೆ ಖುಷಿಯಾಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.